ಸ್ನೇಹಿತರೆ, ಇಂದು ನಾವು ಒಂದು ರಹಸ್ಯಮಯ ಆಲೋಚನೆಗೆ ಒಡ್ಡುವ ಪಯಣಕ್ಕೆ ಕಾಲಿಡುತ್ತಿದ್ದೇವೆ. ಒಬ್ಬ ಮನುಷ್ಯ ತನ್ನ ಜೀವನದ ಕೊನೆಯ ಉಸಿರು ಬಿಡುವ ಕ್ಷಣದಿಂದ ಮತ್ತೆ ಈ ಭೂಮಿಯ ಮೇಲೆ ಪುನರ್ಜನ್ಮ ತಾಳುವವರೆಗೆ ಆತ್ಮವು ಏನನ್ನು ಕಾಣುತ್ತದೆ, ಏನನ್ನು ಅನುಭವಿಸುತ್ತದೆ? ಈ ರಹಸ್ಯವನ್ನು ತಿಳಿದುಕೊಳ್ಳಲು ಈ 15 ನಿಮಿಷಗಳ ಕಾಲ ನನ್ನ ಜೊತೆಗಿರಿ. ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ. ಬನ್ನಿ, ಆತ್ಮದ ಲೋಕಕ್ಕೆ, ಜನನ ಮರಣದ ಗಡಿಯನ್ನು ದಾಟಿ ಒಂದು ಅದ್ಭುತ ಯಾತ್ರೆಯನ್ನು ಕೈಗೊಳ್ಳೋಣ. ನಾವು ಪ್ರತಿದಿನ ಬದುಕುತ್ತೇವೆ, ನಗುತ್ತೇವೆ, ಅಳುತ್ತೇವೆ, ಪ್ರೀತಿಸುತ್ತೇವೆ. ಆದರೆ ಒಮ್ಮೆ ಯೋಚಿಸಿ, ನಮಗೆ ಅತ್ಯಂತ ಪ್ರೀತಿಯಾದವರು, ನಮ್ಮ ಜೀವನದಲ್ಲಿ ಅಮೂಲ್ಯರಾದವರು ಒಂದೇ ದಿನದಲ್ಲಿ ದೂರವಾದರೆ ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಶೂನ್ಯವಾಗುತ್ತದೆ. ಕೇವಲ ಗತಕಾಲದ ನೆನಪುಗಳು ಮಾತ್ರ ಉಳಿಯುತ್ತವೆ. ಆದರೆ ಆ ಆತ್ಮ ಎಲ್ಲಿಗೆ ಹೋಗುತ್ತದೆ, ಏನಾಗುತ್ತದೆ? ಈ ರಹಸ್ಯವನ್ನು ಆಧುನಿಕ ವಿಜ್ಞಾನವು ಸಂಪೂರ್ಣವಾಗಿ ವಿವರಿಸಲಾಗಿಲ್ಲ. ಆದ್ದರಿಂದ ಇಂದು ಈ ವಿಷಯವನ್ನು ಆಳವಾಗಿ ತಿಳಿಯಲು ಒಂದು ಪ್ರಯತ್ನ ಮಾಡೋಣ. ಒಬ್ಬ ಮನುಷ್ಯ ಕೊನೆಯ ಉಸಿರು ಬಿಡುವ ಕ್ಷಣ ಹೃದಯವೇ ನಾಲ್ ಎಂದು ಬಡಿಯುವಂತಿರುತ್ತದೆ. ಆ ಸಮಯದಲ್ಲಿ ಆತ್ಮವು ಶರೀರವನ್ನು ತೊರೆಯುತ್ತದೆ. ಒಂದು ವಿಚಿತ್ರವಾದ ಗೊಂದಲದ ಸ್ಥಿತಿಯಲ್ಲಿ ನಿಧಾನವಾಗಿ ಶರೀರದಿಂದ ಹೊರಬಂದು ಸುತ್ತಲೂ ದೃಷ್ಟಿ ಹಾಯಿಸುತ್ತದೆ. ಅಲ್ಲಿ ತನ್ನ ಸುತ್ತಮುತ್ತಲೂ ಅಳುತ್ತಿರುವ, ಗೊಂದಲದಿಂದ ತಿರುಗಾಡುವ ಜನರನ್ನು ಕಾಣುತ್ತದೆ. ಯಾರಿಗಾಗಿ ಇಷ್ಟು ದುಃಖಿಸುತ್ತಿದ್ದಾರೆ ಎಂದು ಹಿಂತಿರುಗಿ ನೋಡಿದರೆ ತನ್ನ ಶರೀರ ಜೀವವಿಲ್ಲದೆ ಸ್ಥಿರವಾಗಿ ಜಡವಸ್ತುವಿನಂತೆ ಕಾಣುತ್ತದೆ. ಆ ಕ್ಷಣದಲ್ಲಿ ಆತ್ಮಕ್ಕೆ ಒಂದು ಭಯಾನಕ ಆಶ್ಚರ್ಯವಾಗುತ್ತದೆ. ಇದೇನಿದು? ನನ್ನ ಶರೀರ ಏಕೆ ಇಷ್ಟು ಜಡವಾಗಿ ಕಾಣುತ್ತಿದೆ? ಇದು ಕನಸ? ಕಣ್ಣು ತೆರೆದರೆ ಈ ದುಃಸ್ವಪ್ನದಿಂದ ಬಿಡುಗಡೆಯಾಗುವೆನೆ ಎಂದು ಭಾಸವಾಗುತ್ತದೆ. ಹೀಗೆ ಆತ್ಮವು ತನ್ನ ಶರೀರಕ್ಕೆ ಮರಳಲು ಪ್ರಯತ್ನಿಸುತ್ತದೆ. ಒಮ್ಮೆ ಊಹಿಸಿ, ನೀವು ಒಂದು ಭಯಾನಕ ಕನಸಿನಲ್ಲಿದ್ದೀರಿ. 50 ಮಹಡಿಯ ಕಟ್ಟಡದಿಂದ ಕೆಳಗೆ ಬೀಳುತ್ತಿದ್ದೀರಿ. ಆ ಕ್ಷಣದಲ್ಲಿ ಕಣ್ಣು ತೆರೆದರೆ ಆ ಕನಸು ನಿಲ್ಲುತ್ತದೆ. ಆದರೆ ಇಲ್ಲಿ ಕಣ್ಣು ತೆರೆಯುವುದು ಸಾಧ್ಯವೇ ಇಲ್ಲ. ಆ ಕನಸು ಆಗುವುದಿಲ್ಲ. ಆತ್ಮವು ಆ ಮೊದಲ ಕೆಲವು ನಿಮಿಷಗಳಲ್ಲಿ ಅಂತಹ ಭಯವನ್ನು, ಗೊಂದಲವನ್ನು ಅನುಭವಿಸುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ತನ್ನ ಶರೀರಕ್ಕೆ ಮರಳಲಾಗದು. ತನ್ನ ಜೀವನ ನಿಜವಾಗಿಯೂ ಮುಗಿದಿದೆ ಎಂದು ಆತ್ಮಕ್ಕೆ ಕ್ರಮೇಣ ಅರ್ಥವಾಗುತ್ತದೆ. ಆ ಬಳಿಕ ಆತ್ಮಕ್ಕೆ ಒಂದು ವಿಚಿತ್ರವಾದ ದುಃಖ ಶುರುವಾಗುತ್ತದೆ. ತನ್ನ ಶರೀರದ ಸುತ್ತಲೂ ಬಂದು ಹೋಗುವ ಜನರನ್ನು ಕಾಣುತ್ತಾ, ಅವರ ಅಳುವಿನ ಧ್ವನಿಯನ್ನು ಕೇಳುತ್ತಾ ಆತ್ಮವು ತಡೆಯಲಾಗದ ವೇದನೆಯನ್ನು ಅನುಭವಿಸುತ್ತದೆ. ತನ್ನನ್ನು ಮುಟ್ಟಲಾಗದ, ತನ್ನ ಉನಿಕಿಯನ್ನು ಇತರರಿಗೆ ತಿಳಿಸಲಾಗದ ಒಂಟಿತನವು ಆತ್ಮವನ್ನು ಕಾಡುತ್ತದೆ. ಆ ಸಮಯದಲ್ಲಿ ಆತ್ಮವು ತನ್ನ ಇಷ್ಟದ ಮನೆಯ ಒಂದು ಮೂಲೆಗೆ ಹೋಗುತ್ತದೆ. ಒಂದು ಕಾಲದಲ್ಲಿ ನಗು, ಸಂತೋಷ, ನೆನಪುಗಳಿಂದ ತುಂಬಿದ್ದ ಆ ಮೂಲೆಯಲ್ಲಿ ಕುಳಿತು ಹಳೆಯ ದಿನಗಳನ್ನು ಜ್ಞಾಪಿಸಿಕೊಳ್ಳುತ್ತದೆ. ತನ್ನ ಪ್ರೀತಿಯವರ ಬಳಿಗೆ ಹೋಗುತ್ತದೆ. ಅವರನ್ನು ಕಾಣುತ್ತಾ ಅವರ ಜೊತೆಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡು ಅವರನ್ನು ಬಿಟ್ಟು ಹೋಗಬೇಕಾದ ದುಃಖವನ್ನು ಅನುಭವಿಸುತ್ತದೆ. ಮೊದಲ 2-3 ದಿನಗಳ ಕಾಲ ಆತ್ಮವು ತನ್ನ ಶರೀರದ ಬಳಿಗೆ ಮರಳಿ ಮರಳಿ ಹೋಗಿ ನೋಡುತ್ತಿರುತ್ತದೆ. ಎಷ್ಟೋ ಪ್ರೀತಿಯಿಂದ, ಹೆಮ್ಮೆಯಿಂದ ಸಂರಕ್ಷಿಸಿದ ಆ ಶರೀರ ಈಗ ಜೀವವಿಲ್ಲದ ಜಡವಸ್ತುವಾಗಿ ಕಾಣುವ ದೃಶ್ಯ ಆತ್ಮವನ್ನು ಕಲಕುತ್ತದೆ. ಅಂತ್ಯಕ್ರಿಯೆಯವರೆಗೆ ಆತ್ಮವು ತನ್ನ ಶರೀರವನ್ನು ಕೊನೆಯ ಬಾರಿಗೆ ಕಾಣುತ್ತಾ ತನ್ನ ಜೀವನಕ್ಕೆ ಸಂಬಂಧಿಸಿದ ಆ ರೂಪವನ್ನು ಮನಸ್ಸಿನಲ್ಲಿ ಶಾಶ್ವತವಾಗಿ ಇಟ್ಟುಕೊಳ್ಳುತ್ತದೆ. ಅಂತ್ಯಕ್ರಿಯೆ ಮುಗಿದ ಬಳಿಕ 4ನೇ ದಿನದಿಂದ ಒಂದು ಹೊಸ ಪಯಣ ಶುರುವಾಗುತ್ತದೆ. ಯಮದೂತರು ಆತ್ಮದ ಮುಂದೆ ಬರುತ್ತಾರೆ. ಕಪ್ಪಾದ ಕಣ್ಣುಗಳು, ಭಯಾನಕ ರೂಪ, ಗಂಭೀರವಾದ ಆಕೃತಿಯೊಂದಿಗೆ ಈ ದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯಲು ಸಿದ್ಧರಾಗುತ್ತಾರೆ. ಆತ್ಮವು ಭಯದಿಂದ ಅಳುತ್ತಾ, ನನ್ನನ್ನು ಇಲ್ಲೇ ಬಿಡಿ, ನನ್ನವರ ಬಳಿಯೇ ಇರುತ್ತೇನೆ ಎಂದು ಬೇಡಿಕೊಂಡರು. ಯಮದೂತರು ಯಾವುದೇ ಕಾರಣಕ್ಕೂ ಕರುಣೆ ತೋರಿಸುವುದಿಲ್ಲ. ಅವರ ಆದೇಶವನ್ನು ಯಾರೂ ತಪ್ಪಿಸಲಾರರು. ಆದರೆ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡಿದ ಆತ್ಮಗಳ ಜೊತೆ ಈ ದೂತರು ಸ್ವಲ್ಪ ಸೌಮ್ಯವಾಗಿ ವ್ಯವಹರಿಸುತ್ತಾರೆ. ಅವರನ್ನು ಕರೆದೊಯ್ಯುವ ಮಾರ್ಗವು ತೀರಾ ಕಠಿಣವಾಗಿರುವುದಿಲ್ಲ. ಆದರೆ ಪಾಪ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿದ ಆತ್ಮಗಳಿಗೆ ಈ ಪಯಣವು ಒಂದು ಭಯಾನಕ ಕನಸಿನಂತಿರುತ್ತದೆ. 4ನೇ ದಿನದಿಂದ 10ನೇ ದಿನದವರೆಗೆ ಆತ್ಮವು 27 ಯೋಜನಗಳಷ್ಟು ದೂರವನ್ನು ಪಯಣಿಸಬೇಕು. ಈ ಮಾರ್ಗದಲ್ಲಿ ಮುಳ್ಳುಗಳಿಂದ ತುಂಬಿದ ಭೂಮಿ, ಕಲ್ಲುಗುಂಡಿಗಳಿಂದ ಕೂಡಿದ ಮರಳುಗಾಡು, ಉರಿಯುವ ಬೆಂಕಿಯ ಜ್ವಾಲೆಗಳು, ಒಣಗಿದ ಮಣ್ಣು, ರಕ್ತಸಿಕ್ತವಾದ ಮುಳ್ಳುಕಂಟಕಗಳು, ಹೀಗೆ ಹಲವು ಕಷ್ಟಗಳನ್ನು ಎದುರಿಸಬೇಕು. ಈ ಪಯಣದಲ್ಲಿ ಆತ್ಮಕ್ಕೆ ಹಸಿವು, ಬಾಯಾರಿಕೆಯು ಅನುಭವವಾಗುತ್ತದೆ. ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಈ 6 ದಿನಗಳಲ್ಲಿ ಸಾಧ್ಯವಾದರೆ ಪ್ರತಿದಿನವೂ ಅಥವಾ ಕನಿಷ್ಠ 2 ದಿನಕ್ಕೊಮ್ಮೆಯಾದರೂ ಮೃತರ ಆತ್ಮಕ್ಕಾಗಿ ಸಮಾಧಿಯ ಬಳಿ ಅಥವಾ ಮನೆಯಲ್ಲಿ ಆಹಾರವನ್ನು ಇಡಬೇಕು.
ಒಂದು ವೇಳೆ ಈ ಕರ್ಮಗಳು ನಡೆಯದಿದ್ದರೆ ಆತ್ಮಕ್ಕೆ ಈ ಕಠಿಣ ಪಯಣದಲ್ಲಿ ಶಕ್ತಿಯಿಲ್ಲದೆ ಅನಂತವಾದ ದುಃಖವನ್ನು ಎದುರಿಸಬೇಕಾಗುತ್ತದೆ. 10ನೇ ದಿನ ಮುಗಿದ ಬಳಿಕ 11ನೇ ದಿನದಂದು ಆತ್ಮವು ಒಂದು ಭಯಾನಕ ಸವಾಲನ್ನು ಎದುರಿಸುತ್ತದೆ. ವೈತರಣಿ ನದಿ. ಈ ನದಿಯನ್ನು ದಾಟುವುದೆಂದರೆ ಆತ್ಮವು ಪ್ರೇತ ಶರೀರವನ್ನು ಪಡೆಯುವುದು. ಈ ದಿನದಂದು ಕುಟುಂಬದವರು ತಪ್ಪದೆ ಆಹಾರವನ್ನು ಇಡಬೇಕು. ಒಂದು ವೇಳೆ ಈ ಕರ್ಮ ನಡೆಯದಿದ್ದರೆ ಆತ್ಮವು ಸ್ವರ್ಗಕ್ಕೆ ತಲುಪದೆ ಈ ಭೂಮಿಯ ಮೇಲೆಯೇ ಪ್ರೇತರೂಪದಲ್ಲಿ ತಿರುಗಾಡುತ್ತಾ ಆಹಾರಕ್ಕಾಗಿ ಕಾಯುತ್ತಾ ಅನಂತ ದುಃಖವನ್ನು ಅನುಭವಿಸುತ್ತದೆ. ಆದರೆ ಸರಿಯಾಗಿ ಆಹಾರವನ್ನು ಸಮರ್ಪಿಸಿದ ಆತ್ಮಗಳು ಪ್ರೇತ ಶರೀರವನ್ನು ಪಡೆದು ವೈತರಣಿ ನದಿಯನ್ನು ದಾಟಲು ಶುರು ಮಾಡುತ್ತವೆ. ಈ ವೈತರಣಿ ನದಿಯು ಸಾಮಾನ್ಯವಾದದ್ದಲ್ಲ. ಇದು ಇರುವೆಗಳು, ಹಾವುಗಳು, ಮಾಂಸ, ರಕ್ತದಿಂದ ತುಂಬಿದ ಒಂದು ಭಯಾನಕ ಪ್ರವಾಹವಾಗಿದೆ. ಸತ್ಕಾರ್ಯಗಳನ್ನು ಮಾಡಿದ ಆತ್ಮಗಳಿಗೆ ಈ ನದಿಯನ್ನು ದಾಟುವುದು ಸ್ವಲ್ಪ ಸುಲಭ. ಆದರೆ ಪಾಪ ಕಾರ್ಯಗಳನ್ನು ಮಾಡಿದ ಆತ್ಮಗಳಿಗೆ ಇದು ಒಂದು ಭೀಕರ ಅನುಭವವಾಗಿರುತ್ತದೆ. ಕೆಲವು ಆತ್ಮಗಳು ಈ ನದಿಯನ್ನು ದಾಟಲಾಗದೆ ಸ್ವರ್ಗಕ್ಕೆ ತಲುಪದೆ ಈ ನದಿಯ ದಡದಲ್ಲೇ ಸಿಕ್ಕಿಕೊಂಡು ಅನಂತ ದುಃಖವನ್ನು ಅನುಭವಿಸುತ್ತವೆ. ವೈತರಣಿ ನದಿಯನ್ನು ದಾಟಿದ ಬಳಿಕ 11ನೇ ದಿನದಂದು ಆತ್ಮವು ಯಮಧರ್ಮರಾಜನ ಸಭೆಗೆ ತಲುಪುತ್ತದೆ. ಈ ಸಭೆಯು ಒಂದು ನ್ಯಾಯಾಲಯದಂತಿರುತ್ತದೆ. ಅಲ್ಲಿ ಚಿತ್ರಗುಪ್ತನು ಆತ್ಮದ ಜನ್ಮದಿಂದ ಮರಣದವರೆಗಿನ ಪಾಪ ಪುಣ್ಯಗಳ ಲೆಕ್ಕವನ್ನು ಒಂದು ಗ್ರಂಥದಂತೆ ಓದುತ್ತಾನೆ. ಒಂದೊಂದು ಪಾಪ, ಒಂದೊಂದು ಪುಣ್ಯ ಎಲ್ಲವೂ ವಿವರವಾಗಿ ಯಮಧರ್ಮರಾಜನ ಮುಂದೆ ಇಡಲ್ಪಡುತ್ತದೆ. ಈ ಲೆಕ್ಕದ ಆಧಾರದ ಮೇಲೆ ಯಮಧರ್ಮರಾಜನು ಆತ್ಮದ ಭವಿಷ್ಯವನ್ನು ನಿರ್ಧರಿಸುತ್ತಾನೆ. ಸ್ವರ್ಗಕ್ಕೆ ಹೋಗಬೇಕಾ, ನರಕಕ್ಕೆ ಹೋಗಬೇಕಾ? ಸ್ವರ್ಗಕ್ಕೆ ಹೋಗಬೇಕೆಂದು ನಿರ್ಧಾರವಾದರೆ ದೇವದೂತರು ಸ್ವತಃ ಬಂದು ಆ ಆತ್ಮವನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಆ ಆತ್ಮವು ಭೂಮಿಯ ಮೇಲೆ ಮಾಡಿದ ಸತ್ಕಾರ್ಯಗಳ ಫಲವನ್ನು, ಸುಖವನ್ನು ಅನುಭವಿಸುತ್ತದೆ. ಸ್ವರ್ಗವು ಒಂದು ಅದ್ಭುತ ಲೋಕ. ಅಲ್ಲಿ ದುಃಖ, ಕಷ್ಟಗಳಿರುವುದಿಲ್ಲ. ಆದರೆ ನರಕಕ್ಕೆ ಹೋಗಬೇಕೆಂದು ನಿರ್ಧಾರವಾದರೆ ಆತ್ಮವು ಪ್ರೇತ ಶರೀರದಿಂದ ದೈವಿಕ ಶರೀರಕ್ಕೆ ಬದಲಾಗುತ್ತದೆ. ಈ ಶರೀರಕ್ಕೆ ಸ್ಪರ್ಶ, ನೋವು, ದುಃಖ ಎಲ್ಲವೂ ಅನುಭವವಾಗುತ್ತದೆ. ಬೆಂಕಿಯಲ್ಲಿ ಇಟ್ಟರೆ ನೋವಾಗುತ್ತದೆ, ಆದರೆ ಸುಡುವುದಿಲ್ಲ. ಹೀಗೆ ನರಕದಲ್ಲಿ ವಿವಿಧ ಶಿಕ್ಷೆಗಳನ್ನು ಅನುಭವಿಸುತ್ತಾ ತಿಂಗಳುಗಳ, ವರ್ಷಗಳ ಕಾಲ ದುಃಖದೊಂದಿಗೆ ಕಾಲ ಕಳೆಯುತ್ತದೆ. ಗರುಡ ಪುರಾಣದಲ್ಲಿ ಕೆಲವು ಪಾಪಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಶಿಕ್ಷೆಗಳ ಬಗ್ಗೆ ತಿಳಿಸಲಾಗಿದೆ. ಈ ವಿವರಗಳನ್ನು ನೀವು ಪರದೆಯ ಮೇಲೆ ಕಾಣಬಹುದು. ಕ್ಷಣಕಾಲ ವಿಡಿಯೋವನ್ನು ನಿಲ್ಲಿಸಿ ಆ ವಿವರಗಳನ್ನು ಓದಿ. ಈ ಶಿಕ್ಷೆಗಳ ಬಗ್ಗೆ ತಿಳಿದರೆ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕೆಂಬ ಪ್ರೇರಣೆ ಒದಗುತ್ತದೆ. ಒಂದು ಆತ್ಮ ಭೂಮಿಯ ಮೇಲೆ ಸಮಾನವಾಗಿ ಒಳ್ಳೆಯದನ್ನು ಕೆಟ್ಟದನ್ನು ಮಾಡಿದ್ದು ಮರಣದ ಬಳಿಕ ಕುಟುಂಬದವರು ಸರಿಯಾದ ಕರ್ಮಗಳನ್ನು, ದಾನ ಧರ್ಮಗಳನ್ನು ಮಾಡಿದರೆ ಆ ಆತ್ಮಕ್ಕೆ ಪಿತೃಲೋಕದಲ್ಲಿ ಸ್ಥಾನ ಸಿಗುತ್ತದೆ. ಈ ಪಿತೃಲೋಕವು ಒಂದು ವಿಚಿತ್ರ ಲೋಕ. ಇಲ್ಲಿ ಸ್ವರ್ಗದಂತಹ ಸುಖವೂ ಇಲ್ಲ, ನರಕದಂತಹ ದುಃಖವೂ ಇಲ್ಲ. ಆತ್ಮವು ಒಂದು ಸ್ಥಳದಲ್ಲಿ ಸ್ಥಿರವಾಗಿ ಇದ್ದು ಪುನರ್ಜನ್ಮಕ್ಕಾಗಿ ಕಾಯುತ್ತದೆ. ಈ ಸಮಯದಲ್ಲಿ ಭೂಮಿಯ ಮೇಲಿರುವ ಕುಟುಂಬದವರು ಪ್ರತಿ ತಿಂಗಳು ಮೃತರ ಮರಣದ ದಿನದಂದು ಆತ್ಮಕ್ಕಾಗಿ ಆಹಾರ, ದಾನವನ್ನು ನೀಡಬೇಕು. ಒಂದು ವೇಳೆ ಈ ಕರ್ಮಗಳು ನಡೆಯದಿದ್ದರೆ ಆತ್ಮಕ್ಕೆ ಪಿತೃಲೋಕದಲ್ಲಿ ಶಾಂತಿ ಇರುವುದಿಲ್ಲ. ಅದು ಅತೃಪ್ತಿಯಿಂದ, ದುಃಖದಿಂದ ಕಾಲ ಕಳೆಯುತ್ತದೆ. ಆತ್ಮದ ಪಾಪ ಪುಣ್ಯಗಳು ಕುಟುಂಬದವರು ಮಾಡಿದ ಕರ್ಮಗಳ ಆಧಾರದ ಮೇಲೆ ಅದು ಸ್ವರ್ಗದಲ್ಲಿ, ನರಕದಲ್ಲಿ ಅಥವಾ ಪಿತೃಲೋಕದಲ್ಲಿ ಕೆಲವು ಕಾಲ ಕಳೆಯುತ್ತದೆ. ಆ ಸಮಯವು ಕೆಲವು ತಿಂಗಳುಗಳಾಗಿರಬಹುದು, ಕೆಲವು ವರ್ಷಗಳಾಗಿರಬಹುದು. ಆ ಸಮಯ ಮುಗಿದ ಬಳಿಕ ಆತ್ಮವು ಪುನರ್ಜನ್ಮಕ್ಕೆ ಸಿದ್ಧವಾಗುತ್ತದೆ. ಈ ಪುನರ್ಜನ್ಮಕ್ಕಾಗಿ ಮರಣದ 360 ದಿನಗಳ ಬಳಿಕ ಕುಟುಂಬದವರು ತಪ್ಪದೆ ಕರ್ಮಗಳನ್ನು ಮಾಡಬೇಕು. ಹೀಗೆ ಮಾಡಿದ ಆತ್ಮಗಳು ಮಾತ್ರ ಮತ್ತೆ ಜನ್ಮ ತಾಳುವ ಅವಕಾಶವನ್ನು ಪಡೆಯುತ್ತವೆ. ಈ ಕರ್ಮಗಳು ಆತ್ಮಕ್ಕೆ ಹೊಸ ಜನ್ಮದಲ್ಲಿ ಶಾಂತಿ, ಸುಖವನ್ನು ಒದಗಿಸುತ್ತವೆ. ಕೊನೆಯದಾಗಿ ಒಂದು ಮಾತು ಹೇಳಲು ಬಯಸುತ್ತೇನೆ. ನಮಗಾಗಿ ಜೀವನಾಂತ್ಯದವರೆಗೆ ಶ್ರಮಿಸಿದವರು, ನಮ್ಮ ಸಂತೋಷಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು ಈ ಲೋಕವನ್ನು ತೊರೆದ ಬಳಿಕವೂ ನಮ್ಮ ಕಾಳಜಿಯನ್ನು ಬಯಸುತ್ತಾರೆ. ಅವರಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ತಪ್ಪದೇ ಕರ್ಮಗಳನ್ನು, ದಾನ ಧರ್ಮಗಳನ್ನು ಮಾಡಿ. ಇದು ನಮ್ಮ ಕರ್ತವ್ಯ, ನಮ್ಮ ಪ್ರೀತಿಯನ್ನು ತೋರಿಸುವ ಮಾರ್ಗ. ಈ ಚಿಕ್ಕ ಪ್ರಯತ್ನವು ಅವರ ಆತ್ಮಕ್ಕೆ ಶಾಂತಿಯನ್ನು, ನಮಗೆ ಮನಸ್ಸಿನ ಸಂತೃಪ್ತಿಯನ್ನು ಒದಗಿಸುತ್ತದೆ. ಈ ವಿಡಿಯೋ ಇಲ್ಲಿ ಮುಗಿಯಿತು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.